ನಮಸ್ಕಾರ ಪ್ರಿಯ ವಿದ್ಯಾರ್ಥಿಗಳೇ, ಕಳೆದ ಸೆಷನ್ನಲ್ಲಿ ನಾವು ಯೂನಿಟ್ಸ್ ಆ್ಯಂಡ್ ಮೆಜರ್ಮೆಂಟ್ ಚಾಪ್ಟರ್ಲಿ ಫಿಸಿಕಲ್ ಕ್ವಾಂಟಿಟಿ ಅಂದರೆ ಏನು, ಫಿಸಿಕಲ್ ಕ್ವಾಂಟಿಟೀಸಲ್ಲಿರುವಂತಹ ವಿಧಗಳು, ಫಂಡಮೆಂಟಲ್ ಫಿಸಿಕಲ್ ಕ್ವಾಂಟಿಟೀಸ್ ಆ್ಯಂಡ್ ಡಿರೈವ್ಡ್ ಫಿಸಿಕಲ್ ಕ್ವಾಂಟಿಟೀಸ್, ನಂತರ ಫಿಸಿಕಲ್ ಕ್ವಾಂಟಿಟಿಗಳನ್ನು ಅಳೆಯುವಂತಹ ಯೂನಿಟ್ಸ್ಗಳು, ಯೂನಿಟ್ಸಲ್ಲಿರುವಂಥ ವಿಧಗಳು, ಯೂನಿಟ್ಸನ್ನು ರೆಪ್ರೆಸೆಂಟ್ ಮಾಡುವಂತಹ ಬೇರೆ ಬೇರೆ ಸಿಸ್ಟಮ್ಗಳನ್ನು ಅಭ್ಯಾಸ ಮಾಡಿದ್ವಿ. ಅದರಲ್ಲಿ ಪ್ರಮುಖವಾಗಿ SI ಯೂನಿಟ್ಸ್ ಅನ್ನು ನಾವು ಡಿಸ್ಕಸ್ ಮಾಡಿದ್ವಿ. ಇನ್ SI ಯೂನಿಟ್ಸ್ ವಿ ಹ್ಯಾವ್ ಲರ್ನ್ಡ್ ದ 7 ಫಂಡಮೆಂಟಲ್ ಯೂನಿಟ್ಸ್ ಆ್ಯಂಡ್ 2 ಸಪ್ಲಿಮೆಂಟರಿ ಯೂನಿಟ್ಸ್. ನಂತರ ಕೆಲವೊಂದು ಫಿಸಿಕಲ್ ಕ್ವಾಂಟಿಟಿಗಳ ಡಿರೈವ್ಡ್ ಯೂನಿಟ್ಸ್ಗಳನ್ನು ನಾವು ಹಿಂದಿನ ಸೆಷನ್ನಲ್ಲಿ ಅಭ್ಯಾಸ ಮಾಡಿದ್ವಿ. ಈ ಒಂದು ಪಾಠವನ್ನು ಮುಂದುವರಿಸ್ತಾ ಹೋಗೋಣ. Now, today we learn some more concepts in this chapter. Measurement of angles, ಕೋನಗಳನ್ನು ಅಳೆಯುವಂಥದ್ದು. SI ಯೂನಿಟ್ ಅಲ್ಲಿ ಕೋನವನ್ನು ಯಾವುದರಲ್ಲಿ ಅಳಿತೀವಿ? SI ಮೂಲಮಾನ. ಪ್ಲೇನ್ ಆಂಗಲ್ ಇದ್ರೆ ರೇಡಿಯನ್, ಸಾಲಿಡ್ ಆಂಗಲ್ ಇದ್ರೆ ಸ್ಟ್ರೇಡಿಯನ್ ಅಂತ ಓದಿದ್ವಿ. ನಾವು ವಾಟ್ ಈಸ್ ರೇಡಿಯನ್? ಒಂದು ರೇಡಿಯನ್ ಅಂದ್ರೆ ಏನು ಅದೊಂಚೂರು ಅಭ್ಯಾಸ ಮಾಡೋಣ. ನಾವು ಇಮ್ಯಾಜಿನ್ ಎ ಸರ್ಕಲ್ ಆಫ್ ರೇಡಿಯಸ್ ಆರ್. ಈ ರೇಡಿಯಸ್ ಆರ್ ಇಂದ ಉಂಟಾದಂತಹ ಸರ್ಕಲಿನ ಒಂದು ಕಂಸವನ್ನು ತಗೊಳ್ಳೋಣ, ಆರ್ಕ್. ಈ ಆರ್ಕಿನ ಉದ್ದ ರೇಡಿಯಸ್ಸಿಗೆ ಸಮವಾದಾಗ, ಆರ್ಕಿನ ಉದ್ದ ರೇಡಿಯಸ್ಸಿಗೆ ಸಮವಾದಾಗ, ದೆನ್ ದ ಆಂಗಲ್ ಸಬ್ಟೆಂಡೆಡ್ ಬಿಟ್ವೀನ್ ದ ಟೂ ರೇಡಿಯಸ್, ಎರಡು ತ್ರಿಜ್ಯಗಳ ನಡುವೆ ಏರ್ಪಟ್ಟಂತ ಈ ಕೋನದ ಬೆಲೆ 1 ರೇಡಿಯನ್ ಆಗಿರುತ್ತೆ. ಅದೇ ರೀತಿಯಲ್ಲಿ ಸ್ಟ್ರೇಡಿಯನ್ ಅಂದ್ರೆ, ನಾನೊಂದು ಗೋಳವನ್ನು ತಗೊಳ್ತೀನಿ, ಈ ಗೋಳದ ರೇಡಿಯಸ್ ಆರ್ ಆಗಿದೆ. ಈ ಗೋಳದ ಒಂದು ಮೇಲ್ಮೈಯ ಭಾಗವನ್ನು ತಗೊಳ್ತೀನಿ, ಸರ್ಫೇಸ್ ಏರಿಯಾ. ಇದರ ಏರಿಯಾ, ಈ ಸಣ್ಣ ಭಾಗದ ಏರಿಯಾ ರೇಡಿಯಸ್ಸಿನ ಸ್ಕ್ವೇರ್ ಅಷ್ಟಿದ್ರೆ ದ ಏರಿಯಾ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್. ಈ ಏರಿಯಾದಿಂದ ಏರ್ಪಟ್ಟಂತಹ ಈ ಸಾಲಿಡ್ ಆಂಗಲಿಗೆ ನಾವು ಒಂದು ಸ್ಟ್ರೇಡಿಯನ್ ಅಂತ ಕರಿತೀವಿ. The area subtended by one stadian is equal to the square of the radius. Now let's have some important conversions in degrees and radian. ನಾವು ಡಿಗ್ರಿಗಳನ್ನು ಓದಿದ್ದೀವಿ. ಒಂದು ಡಿಗ್ರಿಯನ್ನು 60 ಸಮಭಾಗಗಳಾಗಿ ನಾನು ವಿಭಜನೆ ಮಾಡಿದಾಗ ಪ್ರತಿ ಒಂದು ಸಣ್ಣ ಭಾಗವನ್ನು ನಾನು ಮಿನಿಟ್ ಅಂತ ಕರಿತೀನಿ. Therefore, 1 degree will have 60 minutes. ನಾವು ಡಿಗ್ರಿಯನ್ನು ರೆಪ್ರೆಸೆಂಟ್ ಮಾಡೋದು ಅಭ್ಯಾಸ ಮಾಡಿದ್ದೀವಿ. 1 ಡಿಗ್ರಿಯಲ್ಲಿ 60 ಮಿನಿಟ್ಸ್ ಇದ್ರೆ ಆ ಮಿನಿಟ್ ಅನ್ನ ಸಣ್ಣ ಈ ಗೆರೆಯಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇದನ್ನ ಪ್ರೈಮ್ ಅಂತ ಕರಿತೀವಿ. 60 ಮಿನಿಟ್ಸ್, ಈ ಚಿಹ್ನೆಯನ್ನ ಪ್ರೈಮ್ ಅಂತೀವಿ. ದೆನ್ 1 ಡಿಗ್ರಿ ವಿಲ್ ಹ್ಯಾವ್ 60 ಮಿನಿಟ್ಸ್. ಈ ಪ್ರತಿಯೊಂದು ಮಿನಿಟ್ ಅನ್ನ ನಾನು 60 ಭಾಗಗಳು ಮಾಡಿದ್ರೆ ಆ ಪ್ರತಿಯೊಂದು ಭಾಗವನ್ನು ನಾವು ಸೆಕೆಂಡ್ ಅಂತ ಕರಿತೀವಿ. Every minute is divided into 60 seconds. 1 minute ಅನ್ನ 1 ಗೆರೆಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ, ಸೆಕೆಂಡ್ಗಳನ್ನ 2 ಸಣ್ಣ ಗೆರೆಗಳಿಂದ ರೆಪ್ರೆಸೆಂಟ್ ಮಾಡ್ತೀವಿ. Therefore 1 minute is equal to 60 seconds. Now, what is the relationship between degree and radian? ಇದು ತುಂಬಾ ಮುಖ್ಯ, ನಮಗೆ ಮ್ಯಾಥ್ಸ್ ಅಲ್ಲಿ ಯೂಸ್ ಆಗುತ್ತೆ, ಫಿಸಿಕ್ಸ್ ಅಲ್ಲಿ ಯೂಸ್ ಆಗುತ್ತೆ. 360 ಡಿಗ್ರಿಗೆ 2 ಪೈ ರೇಡಿಯನ್ಸ್ಗಳು ಸಮವಾಗಿರುತ್ತೆ. 360 ಡಿಗ್ರಿ ಇಸ್ ಈಕ್ವಲ್ ಟು 2 ಪೈ ರೇಡಿಯನ್ಸ್. ಹಾಗೆ ಇದನ್ನು ಅರ್ಥ ಮಾಡೋಣ. ಪೈ ರೇಡಿಯನ್ ಇಸ್ ಈಕ್ವಲ್ ಟು 180 ಡಿಗ್ರಿ. ತುಂಬಾ ಇಂಪಾರ್ಟೆಂಟ್ ಆದಂತ ಕನ್ವರ್ಷನ್ಗಳು. 360 ಡಿಗ್ರಿ ಇಸ್ ಈಕ್ವಲ್ ಟು 2 ಪೈ ರೇಡಿಯನ್ಸ್ ಅಥವಾ 180 ಡಿಗ್ರಿ ಇಸ್ ಈಕ್ವಲ್ ಟು ಪೈ ರೇಡಿಯನ್. 180 ಡಿಗ್ರಿ ಇಸ್ ಈಕ್ವಲ್ ಟು ಪೈ ರೇಡಿಯನ್. ಹಾಗಿದ್ರೆ 1 ಡಿಗ್ರಿಗೆ ಎಷ್ಟು ರೇಡಿಯನ್, 1 ರೇಡಿಯನ್ಗೆ ಎಷ್ಟು ಡಿಗ್ರಿ, ಇದು ನಮಗೆ ತುಂಬಾ ಮುಖ್ಯವಾದಂತ ಬೆಲೆ. Then if we know pi radians is equal to 180 degree, ಹಾಗಿದ್ರೆ 1 radian is equal to 180 by pi. ಪೈ ಬೆಲೆ ಎಷ್ಟು? 22/7. ಇದನ್ನ ವ್ಯುತ್ಕ್ರಮ ಮಾಡೋಣ. ರೆಸಿಪ್ರೋಕಲ್ ತಗೊಂಡಾಗ 180 ಡಿಗ್ರಿ ಇಂಟು 7 ಡಿವೈಡೆಡ್ ಬೈ 22. 180 ಅನ್ನ 7 ಇಂದ ಮಲ್ಟಿಪ್ಲೈ ಮಾಡಿ 22 ಇಂದ ಡಿವೈಡ್ ಮಾಡಿ, then we will have the value of 1 radian which is equal to 57.29 degree. 1 ರೇಡಿಯನ್ ಇಸ್ ಈಕ್ವಲ್ ಟು 57.29 ಡಿಗ್ರಿ. ಅದೇ ರೀತಿಯಲ್ಲಿ ನಾನು 180 ಡಿಗ್ರಿ ಇಸ್ ಈಕ್ವಲ್ ಟು ಪೈ ರೇಡಿಯನ್ ಅಂತ ತಗೊಂಡಿನಿ.
ಹಾಗಿರೋ 1 ಡಿಗ್ರಿಗೆ ಎಷ್ಟಾಗತ್ತೆ ಹೊರ ಗುಣಾಕಾರ ಮಾಡಿದೆ ಪೈ ಬೈ 180 ರೇಡಿಯನ್. then what is pi 22/7 ಇದನ್ನ ರಿಅರೇಂಜ್ ಮಾಡಿದಾಗ 22 divided by 180 into 7 22 ಅನ್ನ 180ರಿಂದ ಡಿವೈಡ್ ಮಾಡಿ ಆಮೇಲೆ ಮತ್ತೆ 7ರಿಂದ ಡಿವೈಡ್ ಮಾಡಿ then we will get the value of 0.01745 radian. This is the value of 1 degree in SI. SI ಯೂನಿಟ್ ಅಲ್ಲಿ 1 ಡಿಗ್ರಿ ಅಂದ್ರೆ 0.01745. ಇದನ್ನ ಸ್ವಲ್ಪ ಘಾತಾಂಕ ರೂಪದಲ್ಲಿ ಬರೆದಾಗ 0 ಡಿಗ್ರಿ is equal to 17.45 into 10 power minus 3 ರೇಡಿಯನ್ಸ್. ತುಂಬಾ ಪ್ರಮುಖವಾದಂತಹ ಕನ್ವರ್ಷನ್ಗಳಿದು, ತುಂಬಾ ಇಂಪಾರ್ಟೆಂಟ್, ಮುಂದೆ ಬೇಕಾಗತ್ತೆ ನಮಗೆ. then 1 ಡಿಗ್ರಿಗೆ ಎಷ್ಟು ರೇಡಿಯನ್ ಅಂತ ನೋಡಿದ್ವಿ, 17.45 into 10 power minus 3 ರೇಡಿಯನ್. ಹಾಗೆ 1 ಮಿನಿಟಿಗೆ ಎಷ್ಟು ರೇಡಿಯನ್? 60 minute is equal to 1 ಡಿಗ್ರಿ. ಹಾಗೆ 1 minute is equal to 1/60 ಡಿಗ್ರಿ. 1 ಮಿನಿಟ್ ಅಂದ್ರೆ 1 ಡಿಗ್ರಿ 60ನೇ 1 ಭಾಗ. ಹಾಗೆ 1 ಡಿಗ್ರಿ ಅಂದ್ರೆ ಎಷ್ಟು? 17.45 into 10 power minus 3 ರೇಡಿಯನ್. ಇದನ್ನ 60ರಿಂದ ಡಿವೈಡ್ ಮಾಡಿ 0.2908 into 10 power minus 3 ರೇಡಿಯನ್ ಆಗುತ್ತೆ. ಇದನ್ನ ಘಾತಾಂಕ ರೂಪ ಸ್ವಲ್ಪ ಪಾಯಿಂಟ್ ಅನ್ನ ಶಿಫ್ಟ್ ಮಾಡಿದಾಗ 290.8 into 10 power minus 6 radian is the value of 1 minute. ಹಾಗಿದ್ರೆ 1 ಸೆಕೆಂಡಿಗೆ ಎಷ್ಟಾಗತ್ತೆ? ನಮಗೆ ಓದಿದೀವಿ 60 ಸೆಕೆಂಡ್ is equal to 1 minute. ಹಾಗಿರೋ 60 ಸೆಕೆಂಡ್ is equal to 1 minute. ಹಾಗಿರೋ 1 ಸೆಕೆಂಡ್ is equal to 1/60th of 1 minute. ಅಂದ್ರೆ 1 ಮಿನಿಟಿನ 60ನೇ 1 ಭಾಗ. 1 ಮಿನಿಟ್ is equal to ಎಷ್ಟು ಓದಿದೀವಿ? 290.8 into 10 power minus 6 ರೇಡಿಯನ್. ಸಬ್ಸ್ಟಿಟ್ಯೂಟ್ ಮಾಡಿ ಇದನ್ನ 60ರಿಂದ ಡಿವೈಡ್ ಮಾಡಿದಾಗ 1 ಸೆಕೆಂಡ್ is equal to 4.85 into 10 power minus 6 ರೇಡಿಯನ್. ತುಂಬಾ ಪ್ರಮುಖವಾದಂತ ಬೆಲೆ, ನಮಗೆ ಮುಂದೆ ಕ್ಯಾಲ್ಕುಲೇಷನ್ಸ್ ಅಲ್ಲೆಲ್ಲ ಬೇಕಾಗತ್ತೆ. ಏನಿಲ್ಲ ಅಂದ್ರೆ ಇದೊಂದು ಬೆಲೆ ಆದ್ರೂ ನಮಗೆ ನೆನಪಿರಲೇಬೇಕು. 4.85 into 10 power minus 6 ರೇಡಿಯನ್ is equal to 1 second. Now let's discuss about the measurement of large distances. ತುಂಬಾ ದೂರದ ಡಿಸ್ಟೆನ್ಸ್ಗಳು, ಪ್ಲಾನೆಟ್ಗಳು ಎಷ್ಟು ದೂರ ಇದೆ, ಸ್ಟಾರ್ಸ್ಗಳು ಎಷ್ಟು ದೂರ ಇದೆ, ಆ ಸ್ಟಾರ್ಸ್ಗಳ ಡಯಾಮೀಟರ್ ಎಷ್ಟಿದೆ, ಪ್ಲಾನೆಟ್ಸ್ಗಳ ಡಯಾಮೀಟರ್ ಎಷ್ಟಿದೆ, ನಾವು ಭೂಮಿ ಮೇಲೆ ಕೂತ್ಕೊಂಡು ಯಾವ ರೀತಿ ಲೆಕ್ಕ ಮಾಡಬಹುದು, ಇದರ ಒಂದು ವಿಧಾನವನ್ನ ನೋಡೋಣ. ಈ ವಿಧಾನವನ್ನ ನಾವು ಪ್ಯಾರಲಾಕ್ಸ್ ಮೆಥಡ್ ಅಂತ ಕರಿತೀವಿ. ಕಾಲ್ ಇಟ್ ಆಸ್ ಪ್ಯಾರಲಾಕ್ಸ್ ಮೆಥಡ್. ಪ್ಯಾರಲಾಕ್ಸ್ ಮೆಥಡ್ ಅಂದ್ರೆ ಏನು, ಇದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ಒಂದು ನಮ್ಮ ಬೆರಳು ಅಥವಾ ಒಂದು ಪೆನ್ನನ್ನು ಇಟ್ಕೊಳ್ಳಿ, ಗೋಡೆ ಮೇಲೆ ಇರುವಂತ ಯಾವ್ದಾದ್ರು ಒಂದು ಮಾರ್ಕ್ ಅನ್ನ ಈ ಬೆರಳಿಂದ ಹೈಡ್ ಮಾಡೋಣ. ಬೆರಳನ್ನ ಮುಂದೆ ತಂದು ಆ ಮಾರ್ಕ್ ಅನ್ನ ಹೈಡ್ ಮಾಡಿ ಲೆಫ್ಟ್ ಐಯಿಂದ ನೋಡೋಣ. ವಿ ಆರ್ ವಾಚಿಂಗ್ ಫ್ರಮ್ ದ ಲೆಫ್ಟ್ ಐ. ಲೆಫ್ಟ್ ಕಣ್ಣಿಂದ ನೋಡಿದಾಗ ಆ ಗೆರೆಯನ್ನ ಅಥವಾ ಒಂದು ಗುರುತನ್ನ ಮರೆಮಾಚೋಣ. ಆಮೇಲೆ ಈ ಬೆರಳನ್ನ ಅಲ್ಲಾಡಿಸದೆ ನಮ್ಮ ರೈಟ್ ಐಯಿಂದ ನೋಡೋಣ. ರೈಟ್ ಐಯಿಂದ ನೋಡಿದಾಗ ನಮಗೆ ಆ ವಸ್ತು ಅಥವಾ ಮಾರ್ಕು ಶಿಫ್ಟ್ ಆದಂಗೆ ಕಾಣಿಸುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಶಿಫ್ಟಿಂಗ್ ಅನ್ನ ನಾವು ಪ್ಯಾರಲಾಕ್ಸ್ ಮೆಥಡ್ ಅಂತ ಕರಿತೀವಿ. ನೋಡಿ, ಲೆಫ್ಟ್ ಐಯಿಂದ ನಾನು ಪೆನ್ ಅನ್ನು ಯೂಸ್ ಮಾಡಿ ಮೊದಲು ಹಸಿರು ಬಣ್ಣವನ್ನ ಮರೆಮಾಚಿದೆ, ಪೆನ್ ಅನ್ನ ಅಲ್ಲಾಡಿಸದೆ ಬಲಗಣ್ಣಿಂದ ರೈಟ್ ಐಯಿಂದ ಲೆಫ್ಟ್ ಐಯನ್ನ ಕ್ಲೋಸ್ ಮಾಡಿ ರೈಟ್ ಐಯಿಂದ ನೋಡಿದಾಗ ಆ ಪೆನ್ನು ಈ ರೆಡ್ ಕಲರ್ ಅನ್ನ ಮರೆಮಾಚಿದ ಹಾಗೆ ನನಗೆ ಕಾಣಿಸುತ್ತೆ. ಈ ಅಪರೆಂಟ್ ಶಿಫ್ಟ್ ಏನಾಗ್ತಾ ಇದೆಯೋ ದಿಸ್ ಈಸ್ ಕಾಲ್ಡ್ ಆಸ್ ಪ್ಯಾರಲಾಕ್ಸ್. ಇಲ್ಲಿ ಆಗುವಂತ ಶಿಫ್ಟ್ ಏನಿದೆಯೋ, ಡಿಸ್ಪ್ಲೇಸ್ಮೆಂಟ್ ಏನಿದೆಯೋ, ಈ ಡಿಸ್ಪ್ಲೇಸ್ಮೆಂಟ್ ಅಥವಾ ಶಿಫ್ಟಿಂಗ್ ಅನ್ನ ಇದು ತೋರಿಕೆಯಲ್ಲಿ ಆಗ್ತಿರೋ, ನಿಜವಾಗ್ಲೂ ಆಗ್ತಾ ಇಲ್ಲ, ತೋರಿಕೆಯಲ್ಲಿ ಆಗ್ತಾ ಇರುವಂತಹ ಈ ಅಪರೆಂಟ್ ಶಿಫ್ಟಿಂಗ್ ಅನ್ನ ವಿ ಕಾಲ್ ಇಟ್ ಆಸ್ ಪ್ಯಾರಲಾಕ್ಸ್. ಈ ಪ್ಯಾರಲಾಕ್ಸ್ ಮೆಥಡ್ ಅಲ್ಲಿ ಈ ಕಣ್ಣುಗಳು, ಈ ನಾವು ನೋಡಿದಂತ ಎರಡು ದೃಷ್ಟಿಯ ಡೈರೆಕ್ಷನ್ಗಳು, ಲೆಫ್ಟ್ ಐಯಿಂದ ಒನ್ ಡೈರೆಕ್ಷನ್, ರೈಟ್ ಐಯಿಂದ ಒನ್ ಡೈರೆಕ್ಷನ್, ಈ ಎರಡು ಡೈರೆಕ್ಷನ್ಗಳ ಏನ್ ನಾವು ನೋಡಿದ್ದೀವೋ ಆ ಎರಡು ಪಾಯಿಂಟ್ಗಳ ನಡುವೆ ಇರುವಂತ ದೂರವನ್ನ, ಕಣ್ಣುಗಳ ನಡುವೆ ಇರುವಂತ ದೂರವನ್ನ ನಾವು ಬೇಸಿಸ್ ಅಂತ ಕರಿತೀವಿ. ಹಾಗೂ ಎರಡು ಡೈರೆಕ್ಷನ್ಗಳ ನಡುವೆ ಏರ್ಪಟ್ಟಂತಹ ಕೋನವನ್ನ ಪ್ಯಾರಲಾಕ್ಸ್ ಆಂಗಲ್ ಅಂತ ಕರಿತೀವಿ. ಹಾಗೆ ಪ್ಯಾರಲಾಕ್ಸ್ ಮೆಥಡ್ ಅಂದ್ರೆ parallax is the displacement in the apparent position of an object viewed along two different line of sight. ಎರಡು ಬೇರೆ ಬೇರೆ ದೃಷ್ಟಿಗಳಿಂದ ನೋಡಿದಾಗ ನಮಗೆ ಆದಂತ ತೋರಿಕೆಯ ಬದಲಾವಣೆಯನ್ನ ನಾವು ಪ್ಯಾರಲಾಕ್ಸ್ ಮೆಥಡ್ ಅಂತ ಕರಿತೀವಿ. ಇನ್ ಪ್ಯಾರಲಾಕ್ಸ್ ಮೆಥಡ್ the distance between the two points where we have viewed, ನಾವು ನೋಡಿದಂತ ಎರಡು
ಪಾಯಿಂಟ್ಗಳ ನಡುವೆ ಇರುವಂತಹ ದೂರವನ್ನ ನಾವು ಬೇಸಿಸ್ ಬಿ ಅಂತ ಕರಿತೀವಿ. ಬೇಸಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಪಾಯಿಂಟ್ ಆಫ್ ಅಬ್ಸರ್ವೇಷನ್ಸ್ ಅಂಡ್ ದ ಆಂಗಲ್ ಬಿಟ್ವೀನ್ ದ 2 ಡೈರೆಕ್ಷನ್ಸ್ ಆಫ್ ಸೈಟ್. ನೋಡಿದಂತ ಎರಡು ಡೈರೆಕ್ಷನ್ಗಳ ನಡುವೆ ಇರುವಂತಹ ಕೋನವನ್ನ ವಿ ಕಾಲ್ ಇಟ್ ಆಸ್ ಪ್ಯಾರಲಾಕ್ಸ್ ಆಂಗಲ್. Then using this parallax method, how we will measure? ನೋಡಿ, ಭೂಮಿಯ ವ್ಯಾಸದ ಎರಡು ಅಂತ್ಯ ಬಿಂದುಗಳಿಂದ ನಾವು ಚಂದ್ರನನ್ನು ನೋಡ್ತಾ ಇದ್ದೀವಿ. ಈ ಎ ಮತ್ತು ಬಿ ನೋಡುವಂತ ಎರಡು ಪೊಸಿಷನ್ಗಳು, ಇವುಗಳ ನಡುವೆ ಇರುವಂತಹ ದೂರವನ್ನ ಬೇಸಿಸ್ ಬಿ ಅಂತ ತಗೊಂಡಿದ್ದೀವಿ. ಈ ಎರಡು ಡೈರೆಕ್ಷನ್ಗಳಿಂದ ಒಂದೇ ಪಾಯಿಂಟ್ ಅನ್ನು ನೋಡಿದಾಗ, ಚಂದ್ರನ ಒಂದೇ ಪಾಯಿಂಟ್ ಅನ್ನು ನೋಡಿದಾಗ ಎರಡು ಡೈರೆಕ್ಷನ್ಗಳಿಂದ ಏರ್ಪಟ್ಟಂತಹ ಕೋನ ಥೀಟಾ ಆಗಿದೆ. ಇಲ್ಲಿ ನಾವು ತುಂಬಾ ಲಾರ್ಜ್ ಡಿಸ್ಟೆನ್ಸ್ ಆಗೋದ್ರಿಂದ ಎ ನಲ್ಲಿ ಲಂಬಕೋನ ಏರ್ಪಟ್ಟ ಹಾಗೆ ಆಗಿರುತ್ತೆ. ಅವಾಗ ನಾವು ಲಂಬಕೋನ ತ್ರಿಭುಜದಲ್ಲಿ ಸೈನ್ ಥೀಟಾವನ್ನ ಡಿಫೈನ್ ಮಾಡಿದ್ರೆ, ಸೈನ್ ಥೀಟಾ ಅಂದ್ರೆ ಆಪೋಸಿಟ್ ಬೈ ಹೈಪಾಟಿನ್ಯೂಸ್. ಹಾಗೆ ಆಪೋಸಿಟ್ ಅಂದ್ರೆ ಬಿ, ಹೈಪಾಟಿನ್ಯೂಸ್ ಅನ್ನ ಡಿ ಅಂತ ತಗೊಂತೀನಿ, ಬಿ ಬೈ ಡಿ ಆಯ್ತು. ಥೀಟಾ ತುಂಬಾ ಸಣ್ಣದಾದಾಗ ಸೈನ್ ಥೀಟಾ ಇಸ್ ನಿಯರ್ಲಿ ಈಕ್ವಲ್ ಟು ಥೀಟಾ ಅಂತ ಆಗುತ್ತೆ. ಇದನ್ನ ಮುಂದಿನ ಸೆಷನ್ಗಳಲ್ಲಿ ಓದೋಣ. ದೆನ್ ಥೀಟಾ ಇಸ್ ಈಕ್ವಲ್ ಟು ಬಿ ಬೈ ಡಿ ಆಯ್ತು. ನಮಗೇನು ಬೇಕಾಗಿದೆ, ಡಿಸ್ಟೆನ್ಸ್ ಅನ್ನ ಕಂಡುಹಿಡಬೇಕಾದ್ರೆ ಇದನ್ನ ಒರೆ ಗುಣಾಕಾರ ಮಾಡಿ ದ ಲಾಂಗ್ ಡಿಸ್ಟೆನ್ಸಸ್ ಆರ್ ಮೆಜರ್ ಯೂಸಿಂಗ್ ದ ಫಾರ್ಮುಲಾ ಬಿ ಬೈ ಥೀಟಾ. ನಮಗೆ ಬೇಸಿಸ್ ಗೊತ್ತಿರುತ್ತೆ, ಈ ಡಿಸ್ಟೆನ್ಸ್ ಗೊತ್ತಿರುತ್ತೆ, ಥೀಟಾವನ್ನ ಕಂಡುಹಿಡ್ತೀವಿ. ಬಿ ಬೈ ಡಿ ಗಿವ್ಸ್ ದ ಡಿಸ್ಟೆನ್ಸ್ ಆಫ್ ದ ಪ್ಲಾನೆಟ್ ಫ್ರಮ್ ದ ಅರ್ತ್. ಅದೇ ರೀತಿಯಲ್ಲಿ ಡಯಾಮೀಟರ್ ಕಂಡುಹಿಡಬೇಕಿದ್ರೆ ನಾವು ಈ ಡಯಾಮೀಟರ್ ಅನ್ನ ಕಂಡುಹಿಡಬೇಕಾಗಿದೆ. ಡಿ ವ್ಯಾಲ್ಯೂ ನಾವು ಕಂಡುಹಿಡ್ಕೊಂಡಿದ್ದೀವಿ ಮೊದಲನೇ ಮೆಥಡ್ ಇಂದ. ಒಂದೇ ಪಾಯಿಂಟ್ ಇಂದ ಆ ವಸ್ತುವಿನ ಎರಡು ವ್ಯಾಸದ ಅಂತ್ಯ ತುದಿಗಳನ್ನ ನೋಡ್ತೀವಿ. ಆ ನೋಡಿದಾಗ ಏರ್ಪಟ್ಟಂತಹ ಕೋನವನ್ನ ಮೆಷರ್ ಮಾಡ್ಕೊಂತೀವಿ, ಡಿಸ್ಟೆನ್ಸ್ ಗೊತ್ತಿದೆ. ದೆನ್ ಸೇಮ್ ಬೈ ಯೂಸಿಂಗ್ ದ ಸೈನ್ ಫಂಕ್ಷನ್ ಡಿ ಬೈ ಡಿ ಆಗತ್ತೆ. ದೆನ್ ಥೀಟಾ ಇಸ್ ಈಕ್ವಲ್ ಟು ಡಿ ಬೈ ಡಿ, ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ದ ಡಯಾಮೀಟರ್ ಇಸ್ ಈಕ್ವಲ್ ಟು ಥೀಟಾ ಇಂಟು ಡಿ ಆಗುತ್ತೆ. ಈ ಫಾರ್ಮುಲಾವನ್ನು ಬಳಕೆ ಮಾಡಿಕೊಂಡು ನಾವು ಲಾಂಗ್ ಡಿಸ್ಟೆನ್ಸ್ಗಳ ಮೆಷರ್ಮೆಂಟ್ ಹಾಗೂ ಲಾಂಗ್ ಡಿಸ್ಟೆನ್ಸ್ಗಳಲ್ಲಿರುವಂತಹ ವಸ್ತುಗಳ ಡಯಾಮೀಟರ್ಗಳನ್ನ ಕಂಡುಹಿಡ್ತೀವಿ. ಇದನ್ನ ಯಾವ ರೀತಿ ಕಂಡುಹಿಡ್ತೀವಿ ಅನ್ನೋದನ್ನ 2-3 ಉದಾಹರಣೆಗಳ ಮೂಲಕ ನೋಡ್ತಾ ಹೋಗೋಣ. ಮೊದಲನೆಯ ಪ್ರಾಬ್ಲಮ್ ಅಲ್ಲಿ ದ ಮೂನ್ ಈಸ್ observed from 2 diametrically opposite points A and B on Earth. ಭೂಮಿಯ ವ್ಯಾಸದ ಡಯಾಮೆಟ್ರಿಕಲಿ ಆಪೋಸಿಟ್ ವ್ಯಾಸದ ಅಂತ್ಯ ಬಿಂದುಗಳಿಂದ ನಾವು ಚಂದ್ರನನ್ನ ನೋಡಿದೀವಿ. ದ ಆಂಗಲ್ ಸಬ್ಟೆಂಡೆಡ್ ಅಟ್ ದ ಮೂನ್ by the 2 directions of observation is 1 degree 54 minutes. ನಾವು ನೋಡಿದಂತ ದೃಷ್ಟಿಯ ಎರಡು ಡೈರೆಕ್ಷನ್ಗಳ ನಡುವೆ ಏರ್ಪಟ್ಟಂತಹ ಕೋನ ಏನಾಗಿದೆ ಚಂದ್ರನಲ್ಲಿ 1 ಡಿಗ್ರಿ 54 ಮಿನಿಟ್ ಆಗಿದೆ. Then it is given the diameter of the earth is 1.276 into 10 power 7 meter. ಭೂಮಿಯ ವ್ಯಾಸವನ್ನ ಕೊಟ್ಟಿಯಾನೆ. Compute the distance of the moon from the earth. ಭೂಮಿಯಿಂದ ಚಂದ್ರನ ದೂರ ಎಷ್ಟಿದೆ ಅಂತ ಕಂಡುಹಿಡಿಬೇಕಾಗಿದೆ. ಭೂಮಿಯ ವ್ಯಾಸದ ಎರಡು ಅಂತ್ಯ ಬಿಂದುಗಳಿಂದ ಚಂದ್ರನನ್ನ ವೀಕ್ಷಣೆ ಮಾಡಿದೀವಿ. ಎರಡು ವ್ಯಾಸದ ಅಂತ್ಯ ಬಿಂದುಗಳಿಂದ ವೀಕ್ಷಣೆ ಮಾಡಿದಾಗ ಚಂದ್ರನಲ್ಲಿ ಏರ್ಪಟ್ಟಿರುವಂತಹ ಕೋನ ಎಷ್ಟಾಗಿದೆ? 1 ಡಿಗ್ರಿ 54 ಮಿನಿಟ್ ಆಗಿದೆ. ನಂತರ ಭೂಮಿಯ ವ್ಯಾಸ ಎಷ್ಟಿದೆ? 1.276 into 10 power 7 ಮೀಟರ್ ಆಗಿದೆ. Now it is given that the angle at the moon is by the directions of sight, the angle is 1 degree 54 minute. ಇವು ಎರಡು ಬೇರೆ ಬೇರೆ ಮಾನಗಳಿದೆ. ಇದನ್ನ ಒಂದೇ ಮಾನಕ್ಕೆ ರೂಪಾಂತರ ಮಾಡೋಣ. 1 ಡಿಗ್ರಿ ಅಂದ್ರೆ 60 ಮಿನಿಟ್, 60 ಮಿನಿಟ್ ಪ್ಲಸ್ 54 ಮಿನಿಟ್ is 114 ಮಿನಿಟ್ಸ್ ಆಯ್ತು. ನಂತರ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಪಾಯಿಂಟ್ಸ್ ಅಂದ್ರೆ ಬೇಸಿಸ್ ಬಿ ವ್ಯಾಲ್ಯೂ ಸಿಕ್ಕಿದೆ 1.276 into 10 power 7 ಮೀಟರ್. ಹಾಗಿದ್ರೆ ನಾವೇನ್ ಕಂಡುಹಿಡಬೇಕು? ವಿ ಹ್ಯಾವ್ ಟು ಫೈಂಡ್ ದ ಡಿಸ್ಟೆನ್ಸ್ ಕಂಡುಹಿಡಿಯಕ್ಕೆ ನಮ್ಮ ಹತ್ರ ಇರುವಂತಹ ಫಾರ್ಮುಲಾ ಡಿ ಇಸ್ ಈಕ್ವಲ್ ಟು ಬಿ ಬೈ ಥೀಟಾ. ಈ ಫಾರ್ಮುಲಾದಲ್ಲಿ ಬೇಸಿಸ್ ಮತ್ತೆ ಥೀಟಾ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಲೆಕ್ಕ ಮಾಡೋಣ. ಕೊಟ್ಟಿರುವಂತಹ ದತ್ತಾಂಶ ಇದು. ನಮ್ಮ ಹತ್ರ ಇರುವಂತಹ ಫಾರ್ಮುಲಾ ಡಿ ಇಸ್ ಈಕ್ವಲ್ ಟು ಬಿ ಬೈ ಥೀಟಾ. ಬಿ ವ್ಯಾಲ್ಯೂ 1.276 into 10 power -7 ಮೀಟರ್ ಆಗಿದೆ. ಥೀಟಾ 114 ಮಿನಿಟ್ ಆಗಿದೆ. ನಮಗೆ 1 ಮಿನಿಟ್ ಅಂದ್ರೆ ಎಷ್ಟು ಅಂತ ನಾವು ಓದಿದೀವಿ.
290.8. ಇದನ್ನ SI ಕನ್ವರ್ಟ್ ಮಾಡ್ತಾ ಇದೀವಿ ಮಿನಿಟ್ ಅನ್ನ. 1 minute is equal to 290.8 into 10 power minus 6 ರೇಡಿಯನ್. ಇವಾಗ ಇದನ್ನ ಸಾಲ್ವ್ ಮಾಡೋಣ ಕ್ಯಾಲ್ಕುಲೇಟರ್ ಅಲ್ಲಿ. 1.276 into 10 power 7 ಅಂದ್ರೆ 1 ಕೋಟಿ, 1 ಪಕ್ಕ 7 ಸೊನ್ನೆ. ಇದನ್ನ ಗುಣಿಸ್ಕೊಳ್ಳಿ. ಬಂದಂತ ಗುಣಲಬ್ಧವನ್ನ ಒಂದ್ಸತಿ 114ರಿಂದ ಡಿವೈಡ್ ಮಾಡಿ, ಆಮೇಲೆ 290.8 ಇಂದ ಡಿವೈಡ್ ಮಾಡಿ. ಬಂದಂತ ಉತ್ತರ 384.9 ಆಯ್ತು. 10 ಪವರ್ ಮೈನಸ್ 6 ಅನ್ನ ನ್ಯೂಮರೇಟರ್ ತಗೊಂಡೋದಾಗ 10 ಪವರ್ ಪ್ಲಸ್ 6 ಆಯ್ತು. therefore 384.9 into 10 power 6 meter is the distance between the moon and the earth. ಈ ಬೆಲೆ ನಮಗೆ ಬೇಗ ಅರ್ಥ ಆಗಲ್ಲ, ಹಾಗಾಗಿ ನಾನು 10 power 6 ಅನ್ನ ಡಿವೈಡ್ ಮಾಡಿದೆ 10 power 3 into 10 power 3. ಒಂದು 10 power 3 ಅಂದ್ರೆ ಕಿಲೋಮೀಟರ್ ಆಯ್ತು. ಇನ್ನೊಂದು 10 power 3 ಅಂದ್ರೆ 1000 ಇಂದ ಮಲ್ಟಿಪ್ಲೈ ಮಾಡಿದ್ರೆ 3,84,900 ಆಯ್ತು. therefore what is the distance between the earth and the moon? 3,84,900 ಕಿಲೋಮೀಟರ್ಸ್. ಈ ರೀತಿಯಲ್ಲಿ ನಾವು ಲಾಂಗ್ ಡಿಸ್ಟೆನ್ಸ್ ಗಳನ್ನ ಲೆಕ್ಕಾಚಾರ ಮಾಡ್ತೀವಿ. ಇದೇ ರೀತಿ ಮತ್ತೊಂದು ಉದಾಹರಣೆ ನೋಡೋಣ. ದ ಸನ್ ಈಸ್ ಅಬ್ಸರ್ವ್ಡ್ ಫ್ರಮ್ ದ ಡಯಾಮೆಟ್ರಿಕಲಿ ಆಪೋಸಿಟ್ ಪಾಯಿಂಟ್ಸ್ ಆಫ್ ದ ಅರ್ತ್. The angle subtended at the sun is 17.6 seconds. Calculate the distance between sun and the earth. ಸೂರ್ಯನನ್ನ ಭೂಮಿಯ ಎರಡು ವ್ಯಾಸದ ಅಂತ್ಯ ಬಿಂದುಗಳಿಂದ ನೋಡಿದಾಗ ಸೂರ್ಯನಲ್ಲಿ ಏರ್ಪಟ್ಟಂತಹ ಕೋನ ಎಷ್ಟಾಗಿದೆ? 17.6 ಮಿನಿಟ್ ಆಗಿದೆ. ಹಾಗಿದ್ರೆ ಸೂರ್ಯ ನಮ್ಮಿಂದ ಎಷ್ಟು ದೂರದಲ್ಲಿದೆ ಕಂಡುಹಿಡಿಯೋಣ. ಕೊಟ್ಟಿರುವಂತಹ ದತ್ತಾಂಶ ಆಂಗಲ್ ಕೊಟ್ಟಿಯಾನೆ 17.6 ಮಿನಿಟ್. ಬೇಸಿಸ್ ಗೊತ್ತಿದೆ. ನೋಡಿದಂತ ಎರಡು ಪಾಯಿಂಟ್ಗಳ ನಡುವಿಂದ ಇರುವಂತಹ ಅಂತರ ವ್ಯಾಸ, ಭೂಮಿಯ ವ್ಯಾಸ 1.276 into 10 power 7 ಮೀಟರ್ ಕೊಟ್ಟಿಯಾನೆ. Then how do you calculate the distance? ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಫಾರ್ಮುಲಾ D is equal to B by theta. ಇದರಲ್ಲಿ ಬೆಲೆಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋಣ. Then the distance between the sun and the earth is B by theta. B ಎಷ್ಟಿದೆ? 1.276 into 10 power 7 ಮೀಟರ್. ಆಂಗಲ್ ಎಷ್ಟಿದೆ? 17.6 ಇದೆ. ಒಂದು 17.6 ಸೆಕೆಂಡ್ ಇದೆ. ಸೆಕೆಂಡ್ ಅನ್ನ SI ಕನ್ವರ್ಟ್ ಮಾಡೋಣ. 1 ಸೆಕೆಂಡ್ is equal to 4.85 into 10 power minus 6 ರೇಡಿಯನ್. ಇವಾಗ 1.726 ಅನ್ನ 17.6 ಇಂದ ಒಂದ್ಸತಿ ಡಿವೈಡ್ ಮಾಡಿ, ಆಮೇಲೆ 4.85 ಇಂದ ಒಂದ್ಸತಿ ಡಿವೈಡ್ ಮಾಡಿ. ಡಿವೈಡ್ ಮಾಡಿದಾಗ ನಮಗೆ 0.014948 ಬರುತ್ತೆ. ಮೈನಸ್ 6 ಅನ್ನ ನ್ಯೂಮರೇಟರ್ ತಗೊಂಡ್ರೆ ಪ್ಲಸ್ 6. 10 power 7 into 10 power 6 is equal to 10 power 7 plus 6 13 ಆಗುತ್ತೆ. ಈ 13 ಅನ್ನ ಸ್ವಲ್ಪ ವಿಭಜನೆ ಮಾಡಿಕೊಂಡು ಸಪರೇಟ್ ಮಾಡ್ಕೊಂಡಿನಿ. 10 power 6, 10 power 6, 10 power 3, 10 power 4 ಅಂತ ಸ್ಪ್ಲಿಟ್ ಮಾಡ್ಕೊಂಡ್ರೆ 10 power 3 ಮೀಟರ್ ಬಿಕಮ್ಸ್ ಕಿಲೋಮೀಟರ್. 10 power 6 ಅಂದ್ರೆ 10 ಲಕ್ಷ, ಒಂದ್ರ ಪಕ್ಕ 6 ಸೊನ್ನೆ ಅಂದ್ರೆ ಮಿಲಿಯನ್. 10 power 4 ಅಂದ್ರೆ 10,000 ಇಂದ ಮಲ್ಟಿಪ್ಲೈ ಮಾಡಿದಾಗ 149.48 ಮಿಲಿಯನ್ ಕಿಲೋಮೀಟರ್. ದಿಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಅರ್ತ್ ಅಂಡ್ ದ ಸನ್. ಭೂಮಿ ಮೇಲೆ ಕೂತ್ಕೊಂಡು ನಾವು ಭೂಮಿಯಿಂದ ಸೂರ್ಯ ಎಷ್ಟು ದೂರ ಇದೆ ಅಂತ ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು. ಅದೇ ರೀತಿ ಇನ್ನೊಂದು ಉದಾಹರಣೆ ನೋಡೋಣ. ದ ಸನ್ಸ್ ಆಂಗ್ಯುಲರ್ ಡಯಾಮೀಟರ್ ಈಸ್ ಮೆಜರ್ಡ್ ಟು ಬಿ 32 ಮಿನಿಟ್ಸ್ ಅಥವಾ 1920 seconds. The distance D of the sun from the earth is 1.496 into 10 power 11 meter. Then what is the diameter of the sun? ಏನ್ ಕೇಳಿಯಾನಿಲ್ಲಿ? ಸೂರ್ಯನನ್ನ ಭೂಮಿಯ ಒಂದು ಪಾಯಿಂಟ್ ಇಂದ ಸೂರ್ಯನ ವ್ಯಾಸದ ಎರಡು ಅಂತ್ಯ ಬಿಂದುಗಳನ್ನು ನೋಡಿದೀವಿ. ಈ ವ್ಯಾಸದ ಎರಡು ಅಂತ್ಯ ಬಿಂದುಗಳಿಗೆ ನೋಡಿದಾಗ ಆ ಡೈರೆಕ್ಷನ್ ಆಫ್ ಸೈಟ್ ಇಂದ ನಾವು ನೋಡಿದಂತ ಡೈರೆಕ್ಷನ್ ಗಳ ನಡುವೆ ಏರ್ಪಟ್ಟಂತ ಈ ಕೋನವನ್ನ ನಾವು ಆಂಗ್ಯುಲರ್ ಡಯಾಮೀಟರ್ ಅಂತ ಕರಿತೀವಿ. ಡಯಾಮೀಟರ್ ನ ಅಂತ್ಯ ಬಿಂದುಗಳಿಗೆ ನೋಡಿದಂತ ದೃಷ್ಟಿಯ ಎರಡು ಡೈರೆಕ್ಷನ್ ಗಳ ನಡುವೆ ಏರ್ಪಟ್ಟಂತ ಕೋನವನ್ನ ಆಂಗ್ಯುಲರ್ ಡಯಾಮೀಟರ್ ಅಂತ ಕರಿತಾ ಇದೀವಿ. ಈ ಆಂಗ್ಯುಲರ್ ಡಯಾಮೀಟರ್ ಕೊಟ್ಟಿಯಾನೆ, ಡಿಸ್ಟೆನ್ಸ್ ಕೊಟ್ಟಿಯಾನೆ, ಲೀನಿಯರ್ ಡಯಾಮೀಟರ್ ಸೂರ್ಯನ ಡಯಾಮೀಟರ್ ನಾವು ಕಂಡುಹಿಡಿಯಬೇಕಾಗಿದೆ. ದೆನ್ ವಾಟ್ ಆರ್ ದ ಡೇಟಾ ವಿ ಗಿವನ್? ಡೇಟಾ ಏನ್ ಕೊಟ್ಟಿಯಾನೆ? ಆಂಗ್ಯುಲರ್ ಡಯಾಮೀಟರ್ ಕೊಟ್ಟಿಯಾನೆ 32 ಮಿನಿಟ್ ಇದೆ. ಇದನ್ನ ಬೇಕಿದ್ರೆ ಸೆಕೆಂಡ್ ಕನ್ವರ್ಟ್ ಮಾಡಿದ್ರೆ 1920 ಸೆಕೆಂಡ್ಸ್ ಆಗುತ್ತೆ. ಡಿಸ್ಟೆನ್ಸ್ ಅನ್ನ ಕೊಟ್ಟಿಯಾನೆ. ದೆನ್ ಲೆಟ್ಸ್ ಕ್ಯಾಲ್ಕುಲೇಟ್ ದ ಡಿಸ್ಟೆನ್ಸ್, ದ ಡಯಾಮೀಟರ್ ಆಫ್ ದ ಸನ್. ಡಯಾಮೀಟರ್ ಹೆಂಗ್ ಕಂಡುಹಿಡಿತೀವಿ? ಫಾರ್ಮುಲಾ D is equal to theta into D.
ಥೀಟಾ ಗೊತ್ತಿದೆ 1920 ಸೆಕೆಂಡ್ಸ್ ಅಂತ ಒಂದು ಹಾಗೂ ಡಿಸ್ಟೆನ್ಸ್ ಎಷ್ಟಿದೆ 1.496 ಇಂಟು 10^11 ಮೀಟರ್. ಒಂದು ಸೆಕೆಂಡ್ ಅನ್ನ ನಾವು SI ಯೂನಿಟ್ ಕನ್ವರ್ಟ್ ಮಾಡಿದಾಗ ರೇಡಿಯನ್ಗೆ 4.85 ಇಂಟು 10^-16 ಆಯಿತು. ಇವಾಗ ಇದಿಷ್ಟನ್ನು ಗುಣಿಸೋಣ. 1920 ಇಂಟು 4.85 ಇಂಟು 1.496 ಇದನ್ನು ಮಲ್ಟಿಪ್ಲೈ ಮಾಡಿದಾಗ 13,930.75 ಆಯಿತು. 10^+11 ಇಂಟು 10^-6 ಮಾಡಿದಾಗ ಘಾತಾಂಕಗಳ ನಿಯಮದಿಂದ 10^5 ಆಗುತ್ತೆ. ಈ 10^5 ನಾನು ಒಂಚೂರು ಸ್ಪ್ಲಿಟ್ ಮಾಡ್ಕೊತೀನಿ. ದಿಸ್ ಇಸ್ ದ ಡಯಾಮೀಟರ್ ಆಫ್ ದ ಸನ್. ಇದನ್ನು ಸ್ಪ್ಲಿಟ್ ಮಾಡ್ಕೊಂಡೆ 10^3 ಇಂಟು 10^2 ಅಂತ. 10^3 ಅಂದರೆ ಕಿಲೋ ಆಯಿತು. 10^2 ಅಂದರೆ 100 ಇಂದ ಮಲ್ಟಿಪ್ಲೈ ಮಾಡಿ. 100 ಇಂದ ಮಲ್ಟಿಪ್ಲೈ ಮಾಡಿದ್ರೆ 13,93,075 ಕಿಲೋಮೀಟರ್. 13,93,000 ಕಿಲೋಮೀಟರ್ ಇಸ್ ದ ಡಯಾಮೀಟರ್ ಆಫ್ ದ ಸನ್. ಸೂರ್ಯನ ವ್ಯಾಸ. ಇಟ್ ಈಸ್ ಅರೌಂಡ್ 109 ಟೈಮ್ಸ್ ದ ಡಯಾಮೀಟರ್ ಆಫ್ ದ ಅರ್ತ್. ಈ ರೀತಿಯಲ್ಲಿ ನಾವು ಪ್ಯಾರಲಾಕ್ಸ್ ಮೆಥಡ್ ಅನ್ನು ಬಳಸಿಕೊಂಡು ಲಾಂಗ್ ಡಿಸ್ಟೆನ್ಸ್ ಗಳನ್ನ ಅಳಿತೀವಿ. ತುಂಬಾ ದೂರದಲ್ಲಿರುವಂತಹ ಕಾಯಗಳ ಡಯಾಮೀಟರ್ ಗಳನ್ನ ಮೆಷರ್ ಮಾಡ್ತೀವಿ. ಸ್ಮಾಲ್ ಡಿಸ್ಟೆನ್ಸ್ ಗಳನ್ನ ಮೆಷರ್ ಮಾಡೋದಕ್ಕೋಸ್ಕರ ವಿಲ್ ಮೇಕ್ ಯೂಸ್ ಆಫ್ ಸಮ್ ಡಿವೈಸಸ್. ಈ ಡಿವೈಸ್ ಗಳನ್ನ ಕೆಲವೊಂದು ನೀವು ಯೂಸ್ ಮಾಡ್ತೀರಾ ಪ್ರಥಮ PUC ಯಲ್ಲಿ. ಮೊದಲನೇ ಡಿವೈಸ್ ವರ್ನಿಯರ್ ಕ್ಯಾಲಿಪರ್. ಯೂಸಿಂಗ್ ದಿಸ್ ವಿ ಕ್ಯಾನ್ ಮೆಷರ್ 1/10 of a millimeter. Then we are having a device screw gauge. 1 ಮಿಲಿಮೀಟರ್ 100ನೇ ಒಂದು ಭಾಗವನ್ನು ಮೆಷರ್ ಮಾಡಬಹುದು. ಹಾಗೆ there is one more device called as traveling microscope. ಇವು ಮೂರನ್ನು ಕೂಡ ನೀವು ಯೂಸ್ ಮಾಡ್ತೀರಾ. ಅದಕ್ಕಿಂತ ತುಂಬಾ ಸಣ್ಣದಿದೆ, ಇನ್ ಟರ್ಮ್ಸ್ ಆಫ್ ಆಮ್ಸ್ಟ್ರಾಂಗ್ಸ್ ಅಲ್ಲಿ ಇದೆ, 10^-10 ಮೀಟರ್ ಇದೆ. ದೆನ್ ವಿಲ್ ಮೇಕ್ ಯೂಸ್ ಆಫ್ ಎ ಡಿವೈಸ್ ಕಾಲ್ಡ್ ಆಸ್ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪ್. ಇದಕ್ಕಿಂತ ಸಣ್ಣದಿದೆ ವಸ್ತು, ಇದರಿಂದನೂ ನೋಡಕ್ ಆಗ್ತಾ ಇಲ್ಲ ಅಂದ್ರೆ ದೆನ್ ವಿಲ್ ಗೋ ವಿತ್ ಒನ್ ಮೋರ್ ಡಿವೈಸ್ ಕಾಲ್ಡ್ ಆಸ್ ಟನಲಿಂಗ್ ಮೈಕ್ರೋಸ್ಕೋಪ್. ಸ್ಕ್ಯಾನ್ ಟನಲಿಂಗ್ ಮೈಕ್ರೋಸ್ಕೋಪ್ ಅಂತ ಕರಿತೀವಿ. ಈ ಒಂದು ಮೈಕ್ರೋಸ್ಕೋಪಿನ ಮೂಲಕ ನಾವು ಅತ್ಯಂತ ಸೂಕ್ಷ್ಮವಾದ ವಸ್ತುಗಳನ್ನ 10^-11 10^-12 ಮೀಟರ್ ತನಕ ನಾವು ನೋಡೋದಿಕ್ಕೆ ಸಾಧ್ಯ. ಕೆಲವು ಈ ಸ್ಮಾಲ್ ಡಿಸ್ಟೆನ್ಸ್ ಗಳನ್ನ ಅಳಿಯುವಾಗ ನಾವು ಯೂಸ್ ಮಾಡುವಂತ ಕೆಲವು ಯೂನಿಟ್ಸ್ ಗಳನ್ನ ನೋಡೋಣ. ವಾಟ್ ಆರ್ ದೋಸ್ ಯೂನಿಟ್ಸ್? ಮೊದಲನೇದು 10^-15 ಮೀಟರ್ ಇದ್ರೆ ದಿಸ್ ಈಸ್ ಕಾಲ್ಡ್ ಆಸ್ 1 ಫರ್ಮಿ. ಅದೇ 10^-10 ಮೀಟರ್ ಇದೆ, ದಿಸ್ ಈಸ್ ವಿ ಕಾಲ್ ಇಟ್ ಆಸ್ 1 ಆಮ್ಸ್ಟ್ರಾಂಗ್. ಆಮ್ಸ್ಟ್ರಾಂಗ್ ಅನ್ನ 1 ಇಂಟು ಎ ಮೇಲೆ ಡಿಗ್ರಿ ರೀತಿಯ ಚಿಹ್ನೆಯನ್ನು ಹಾಕಿದೀವಿ. ಇದನ್ನ ಆಮ್ಸ್ಟ್ರಾಂಗ್ ಅಂತ ಕರಿತೀವಿ. 1 ಆಮ್ಸ್ಟ್ರಾಂಗ್ ಇಸ್ ಈಕ್ವಲ್ 10^-10 ಮೀಟರ್. ಹಾಗೆ ತುಂಬಾ ದೊಡ್ಡ ಡಿಸ್ಟೆನ್ಸ್, ಎಷ್ಟಪ್ಪ ದೊಡ್ಡ ಡಿಸ್ಟೆನ್ಸ್? ಸೂರ್ಯ ಮತ್ತು ಭೂಮಿಯ ನಡುವೆ ಇರುವಂತಹ ಸರಾಸರಿ ದೂರ, ದ ಆವರೇಜ್ ಡಿಸ್ಟೆನ್ಸ್ ಬಿಟ್ವೀನ್ ದ ಅರ್ತ್ ಅಂಡ್ ದ ಸನ್ ಈಸ್ ಟರ್ಮ್ಡ್ ಆಸ್ 1 ಆಸ್ಟ್ರಾನಮಿಕಲ್ ಯೂನಿಟ್. ಇದನ್ನ 1 AU ಅಂತ ಕರಿತೀವಿ. 1 ಆಸ್ಟ್ರಾನಮಿಕಲ್ ಯೂನಿಟ್ ಅಂತ ಕರಿತೀವಿ. 1 ಆಸ್ಟ್ರಾನಮಿಕಲ್ ಯೂನಿಟ್ನ ಬೆಲೆ ಸೂರ್ಯ ಮತ್ತು ಭೂಮಿಯ ನಡುವೆ ಇರುವಂತಹ ಸರಾಸರಿ ದೂರ 1.496 ಇಂಟು 10^11 ಮೀಟರ್. ಇದು ಸೂರ್ಯ ಮತ್ತು ಭೂಮಿಯ ನಡುವೆ ಇರುವಂತಹ ಸರಾಸರಿ ದೂರ. ದೆನ್ ಬೆಳಕು 3 ಲಕ್ಷ ಕಿಲೋಮೀಟರ್ ಪ್ರತಿ ಸೆಕೆಂಡ್ ವೇಗದಲ್ಲಿ 1 ವರ್ಷದ ಕಾಲ ಚಲಿಸುವಂತಹ ದೂರವನ್ನ, ದ ಡಿಸ್ಟೆನ್ಸ್ ಟ್ರಾವೆಲ್ಡ್ ಬೈ ದ ಲೈಟ್ ವಿತ್ ಎ ವೆಲಾಸಿಟಿ ಆಫ್ 3 ಇಂಟು 10^8 ಮೀಟರ್ ಪರ್ ಸೆಕೆಂಡ್ ಇನ್ 1 ಇಯರ್, ಇದನ್ನ ನಾವು 1 ಲೈಟ್ ಇಯರ್, 1 ಜ್ಯೋತಿ ವರ್ಷ, 1 LY ಅಂತ ಕರಿತೀವಿ. ಹಾಗೆ 1 ಜ್ಯೋತಿ ವರ್ಷದ ಬೆಲೆ ಎಷ್ಟು? 9.46 ಇಂಟು 10^15 ಮೀಟರ್. 9.46 ಇಂಟು 10^15 ಮೀಟರ್ ಆಗಿದೆ. 1 ಪರ್ ಸೆಕ್ ಅಂದಾಗ 3.08 ಇಂಟು 10^16 ಮೀಟರ್. ಹಾಗೆ 1 ಪರ್ ಸೆಕ್ ಅಂದ್ರೆ ಏನು? ಭೂಮಿಯ ಪಥ ಇದೆ, ಆರ್ಬಿಟ್ ಆಫ್ ದ ಅರ್ತ್, ಸೂರ್ಯನ ಸುತ್ತ. ಇಮ್ಯಾಜಿನ್ ಇಟ್ ಈಸ್ ಸರ್ಕ್ಯುಲರ್. ಸೂರ್ಯನಿಂದ ಭೂಮಿಗಿರುವಂತಹ ದೂರದಿಂದ 1 ಸೆಕೆಂಡ್ ಅಷ್ಟು ಕೋನ ಏರ್ಪಡಿಸುವಂತಹ ಡಿಸ್ಟೆನ್ಸ್ ಅನ್ನ ವಿ ಕಾಲ್ ಇಟ್ ಆಸ್ 1 ಪರ್ ಸೆಕ್. ಸೂರ್ಯ ಮತ್ತು ಭೂಮಿ ಅವುಗಳ ನಡುವೆಯಿಂದ ಏರ್ಪಟ್ಟಂತ 1 ಸೆಕೆಂಡ್ ಕೋನ ಎಷ್ಟು ದೂರ ಏರ್ಪಡುತ್ತೋ ಆ ಒಂದು ದೂರವನ್ನ ವಿ ಕಾಲ್ ಇಟ್ ಆಸ್ 1 ಪರ್ ಸೆಕ್.
Now let's have the measurement of mass. Mass is, we know it is a basic property of matter. ಯಾವುದೇ ದ್ರವ್ಯ ಇರಲಿ ಆ ದ್ರವ್ಯಗಳ ಒಂದು ಬೇಸಿಕ್ ಪ್ರಾಪರ್ಟಿ ಮಾಸ್ ಆಗಿದೆ. ಮಾಸ್ ಯಾವುದೇ ಅಂಶಗಳ ಮೇಲೆ ಅವಲಂಬಿತವಾಗಿಲ್ಲ. ಟೆಂಪರೇಚರ್, ಪ್ರೆಷರ್, ಎಲ್ಲಿದೆ ಏನು ಯಾವುದ್ರ ಮೇಲೂ ಅವಲಂಬಿತವಾಗಿಲ್ಲ. ಮಾಸ್ is measured in the SI unit ಕಿಲೋಗ್ರಾಮ್. 1 kg ಎಷ್ಟಿರುತ್ತೆ ಅನ್ನೋ ಒಂದು ಪ್ರೋಟೋಟೈಪ್, ಒಂದು ಮಾದರಿಯನ್ನು ನಾವು ಹಿಂದಿನ ಸೆಷನ್ ಅಲ್ಲಿ ನೋಡಿದೀವಿ. ಅದು ಎಲ್ಲಿರುತ್ತೆ? ಇಂಟರ್ನ್ಯಾಷನಲ್ ಬ್ಯೂರೋ ಆಫ್ ವೇಟ್ಸ್ ಅಂಡ್ ಮೆಷರ್ಮೆಂಟ್ಸ್ ಅಲ್ಲಿರುತ್ತೆ. ಆ ಮಾದರಿ ಭಾರತದಲ್ಲೂ ಕೂಡ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ಎಲ್ಲಿ ಆ ಮಾದರಿಯನ್ನ ಇಟ್ಟಿದ್ದೀವಿ. ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿಯಲ್ಲಿರುವಂತಹ 1 kg ಬಟ್ಟಿನ ಮಾದರಿ ಇದಾಗಿದೆ. ಈ ಮಧ್ಯದಲ್ಲಿರುವಂತಹ ಇದು 1 kg ವಸ್ತು, ಇರಿಡಿಯಂ ಮತ್ತು ಪ್ಲಾಟಿನಂ ಅಂಡ್ ಇರಿಡಿಯಂ ಅಲಾಯ್ನಿಂದ ಮಾಡಿರುವಂತಹ ಒಂದು ಮಾದರಿ. ಈ ತುಂಬಾ ಸಣ್ಣ ಮಾಸ್ಗಳನ್ನ, ತುಂಬಾ ಸಣ್ಣ ಮಾಸ್ ಅಂದ್ರೆ ಅಟಾಮಿಕ್ ಲೆವೆಲ್ ಅಲ್ಲಿ ಇರುವಂತಹ ಮಾಸ್ಗಳನ್ನ ಮೆಷರ್ ಮಾಡುವಂತ ಯೂನಿಟ್ ಯೂನಿಫೈಡ್ ಅಟಾಮಿಕ್ ಮಾಸ್ ಯೂನಿಟ್ ಅಂತ. ಅಟಾಮಿಕ್ ಲೆವೆಲ್ ಅಲ್ಲಿ ಮೆಷರ್ ಮಾಡುವಂತ ಮಾಸ್ನ ಏಕಮಾನ SI ಅಲ್ಲ, ಇದು ನಮ್ಮ ಅನುಕೂಲಕ್ಕೆ ಬಳಸುವಂತ ಕನ್ವೆನ್ಷನ್ ಯೂನಿಟ್. ಇದನ್ನ ಯೂನಿಫೈಡ್ ಅಟಾಮಿಕ್ ಮಾಸ್ ಯೂನಿಟ್ U ಅಂತ ಕರಿತೀವಿ. ಹಾಗೆ U ಅಂದ್ರೆ ಎಷ್ಟು? 1 ಯೂನಿಫೈಡ್ ಅಟಾಮಿಕ್ ಮಾಸ್ ಯೂನಿಟ್ 1U ಅಂದ್ರೆ ಒಂದು ಕಾರ್ಬನ್ 12 ಐಸೋಟಾಪನ ಮಾಸ್ ಅನ್ನ ಕಂಡಿಡಿದು ಅಲಾಂಗ್ ವಿತ್ ದ ಎಲೆಕ್ಟ್ರಾನ್ಸ್ ಅದನ್ನ 12 ಭಾಗ ಮಾಡಿದಾಗ ಒಂದು ಭಾಗವನ್ನ ನಾವು ಯೂನಿಫೈಡ್ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ. ಇಟ್ ಈಸ್ ದ 1/12 12ನೇ ಒಂದು ಭಾಗ ಯಾವ್ದ್ರದ್ದು? 1/12 ಆಫ್ ಮಾಸ್ ಆಫ್ ಕಾರ್ಬನ್ 12 ಐಸೋಟಾಪ್ ಇನ್ಕ್ಲೂಡಿಂಗ್ ದ ಮಾಸ್ ಆಫ್ ಎಲೆಕ್ಟ್ರಾನ್. ಹಾಗಿದ್ರೆ 1U ನ ಬೆಲೆ ಎಷ್ಟಾಗುತ್ತೆ? 1U is equal to 1.66 into 10⁻⁻27 kg. ತುಂಬಾ ಸಣ್ಣದಾಗಿರುವಂತಹ ಬೆಲೆ 1.66 into 10⁻⁻27 kg. Then how do you find the measurement of time? ನಾವು ಟೈಮ್ ಅನ್ನ ಅಟಾಮಿಕ್ ಕ್ಲಾಕ್ ಇಂದ ಅಟಾಮಿಕ್ ಸ್ಟ್ಯಾಂಡರ್ಡ್ ಅಲ್ಲಿ ಮೆಷರ್ ಮಾಡ್ತೀವಿ. ಇಟ್ ಈಸ್ ಬೇಸ್ಡ್ ಆನ್ ದ ಪೀರಿಯಾಡಿಕ್ ವೈಬ್ರೇಷನ್ ಪ್ರೊಡ್ಯೂಸ್ಡ್ ಇನ್ ಎ cesium atom. Then in cesium atomic clock the second is taken as the time needed for 9,192,631,770 vibrations of a radiation corresponding to the transition between two hyperfine levels of ground state of cesium-133 atom. ಈ cesium clock ಈ ರೀತಿ ಇರುತ್ತೆ. ಕಳೆದ ಸೆಷನ್ ಒಂದು ಮಾದರಿ ತೋರಿಸಿದ್ದೆ. ಇದು ಇನ್ನೊಂದು cesium clock. ಭಾರತದಲ್ಲಿ ಈ ರೀತಿಯ cesium clock ಅನ್ನ ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿಯಲ್ಲಿ ಇಟ್ಟಿದ್ದಾರೆ. ಆ ಕ್ಲಾಕ್ ಅಲ್ಲಿ ಏನ್ ಟೈಮ್ ಇರುತ್ತೋ ಆ ಟೈಮ್ ಅನ್ನ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ IST ಅಂತ ಕರಿತೀವಿ. ನ್ಯಾಷನಲ್ ಫಿಸಿಕಲ್ ಲ್ಯಾಬೊರೇಟರಿ ದೆಹಲಿಯಲ್ಲಿರುವಂತಹ cesium ಅಟಾಮಿಕ್ ಕ್ಲಾಕ್ ಅಲ್ಲಿ ಏನ್ ಟೈಮ್ ಇರುತ್ತೋ ಆ ಟೈಮ್ ಅನ್ನ ನಾವು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ ಕರಿತೀವಿ. Then let's see about the two very important points, accuracy and precision. ನಾವು ಅಳತೆ ಮಾಡುವಂತದ್ರಲ್ಲಿ accuracy ಅಂದ್ರೆ ಏನು, precision ಅಂದ್ರೆ ಏನು ಅನ್ನೋದನ್ನ ನೋಡೋಣ. accuracy ಅಂದ್ರೆ ಒಂದು ವಸ್ತುವನ್ನ ಅಳದಾಗ ಆ ಅಳತೆಯ ನಿಜವಾದ ಬೆಲೆಗೆ ಎಷ್ಟು ಸನ್ನಿಹವಾಗಿದ್ದೀವಿ ನಾವು. accuracy of a measurement is the measure of how close the measured value is to the true value of the quantity. ಅದನ್ನ ನಾವು accuracy ಅಂತ ಕರಿತೀವಿ. ಉದಾಹರಣೆಗೆ ಒಂದು ರೇಖೆ ಇದೆ, ಇದರ ನಿಜವಾದ ವ್ಯಾಲ್ಯೂ 6.6657 ಇದೆ. ನಾನು ಇದರ ವ್ಯಾಲ್ಯೂ ಅನ್ನ 6.6 ತನಕ ಅಳ್ದೀನಿ, ತುಂಬಾ ಹತ್ರ ತನಕ ಬಂದಿನಿ, accuracy ಚೆನ್ನಾಗಿದೆ. ಇನ್ನೂ ಹತ್ರದಲ್ಲಿ 6.66 ತನಕ ನಾನು ಅಳತೆ ಮಾಡಿದೆ ಅಂದ್ರೆ accuracy ಏನಾಯ್ತು? ಜಾಸ್ತಿ ಆಯ್ತು. 6.665 ತನಕ ಅಳತೆ ಅಂದ್ರೆ ಇನ್ನೂ accuracy ಮಟ್ಟ ಜಾಸ್ತಿ ಆಗತ್ತೆ. ಎಷ್ಟು ಕ್ಲೋಸ್ ಆಗಿ ನಾವು ಅಳತೆ ಮಾಡ್ತೀವೋ ಅಷ್ಟು accuracy ಜಾಸ್ತಿ ಇರುತ್ತೆ. Then what is meant by precision? ಪ್ರಿಸಿಷನ್ ಅಂದ್ರೆ ಒಂದು ಅಳತೆಯನ್ನ ನಾನು 2-3 ಬಾರಿ ಅಳತೆ ಮಾಡಿದ್ದೀನಿ. ನನ್ನ 2-3 ಬಾರಿಯ ಅಳತೆಯಲ್ಲಿ ನಾನು ಎಷ್ಟು ಹತ್ರದ ಅಳತೆಯನ್ನ ಕೊಡ್ತಾ ಇದ್ದೀನೋ ಇದನ್ನ ನಾವು ಪ್ರಿಸಿಷನ್ ಅಂತೀನಿ. ಈ ಅಳತೆಯಲ್ಲಿ ತುಂಬಾ ಕಡಿಮೆ ವೇರಿಯೇಷನ್ ಇದ್ದಾಗ ಪ್ರಿಸಿಷನ್ ಜಾಸ್ತಿ ಇರುತ್ತೆ. ದ ಲಿಮಿಟ್ ಆಫ್ ರೆಸಲ್ಯೂಷನ್ ಆರ್ ಲಿಮಿಟ್ ಅಂತ ಕರಿತೀವಿ. ಈ ಬೇರೆ ಬೇರೆ ಬಾರಿ ನಾನು ಅಳತೆ ಮಾಡಿದಾಗ ನಾನು ಆದಷ್ಟು ನಿಖರವಾದಂಥ ಬೆಲೆನ ಕೊಟ್ಟರೆ ಅವಾಗ ಪ್ರಿಸಿಷನ್ ಜಾಸ್ತಿ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನು 6.6657 ಉದ್ದ ಇರುವಂಥ ಗೆರೆಯನ್ನ 6.6 ಅಥವಾ 6.7 ಅಂತ ಅಳತೆ ಮಾಡಿದ್ದೀನಿ.
ಅವಾಗ ಪ್ರಿಸಿಷನ್ 0.1 ಸೆಂಟಿಮೀಟರ್ ಇದೆ. ನಾನು ಇದನ್ನ 6.65 ಅಂತ ತಗೊಂಡಾಗ ಅವಾಗ ಪ್ರಿಸಿಷನ್ ಇನ್ನೂ ಜಾಸ್ತಿ ಆಗತ್ತೆ. ಎಷ್ಟು ಕ್ಲೋಸ್ ಇರ್ತಾವೆ ಈ ವ್ಯಾಲ್ಯೂಸ್, ಪ್ರಿಸಿಷನ್ ಅಷ್ಟು ಜಾಸ್ತಿ ಇರುತ್ತೆ. Then let's know about least count of an instrument. ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವು ಅತ್ಯಂತ ಕಡಿಮೆಯಾದಂತಹ ಬೆಲೆ ಎಷ್ಟು ಮೆಜರ್ ಮಾಡಕ್ ಸಾಧ್ಯನೋ ಆ ಬೆಲೆಯನ್ನು ನಾವು ಲೀಸ್ಟ್ ಕೌಂಟ್ ಅಂತ ಕರಿತೀವಿ. ದ ಸ್ಮಾಲೆಸ್ಟ್ ವ್ಯಾಲ್ಯೂ ದಟ್ ಕ್ಯಾನ್ ಬಿ ಮೆಜರ್ಡ್ ಬೈ ಎ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಈಸ್ ಕಾಲ್ಡ್ ಆಸ್ ಲೀಸ್ಟ್ ಕೌಂಟ್. ಫಾರ್ ಎಕ್ಸಾಂಪಲ್, ನಾವು ಏನ್ ಸ್ಕೇಲ್ ಅನ್ನು ಯೂಸ್ ಮಾಡ್ತೀವಿ ದಿನನಿತ್ಯದಲ್ಲಿ, ಈ ಸ್ಕೇಲಿನ ಲೀಸ್ಟ್ ಕೌಂಟ್ ಎಷ್ಟು? 2 ಗೆರೆಗಳ ನಡುವಿನ ಅಂತರ ಎಷ್ಟಿರುತ್ತೆ? 1 ಮಿಲಿಮೀಟರ್ ಇರುತ್ತೆ. ಹಾಗೆ ನಾವು ದಿನನಿತ್ಯ ಯೂಸ್ ಮಾಡುವಂತ ಸ್ಕೇಲಿನ ಲೀಸ್ಟ್ ಕೌಂಟ್ 1 ಮಿಲಿಮೀಟರ್ ಅಥವಾ 0.1 ಸೆಂಟಿಮೀಟರ್, 1 ಸೆಂಟಿಮೀಟರ್ನ 1/10 ಭಾಗ. ಅದೇ ರೀತಿಯಲ್ಲಿ ನಾವು ವರ್ನಿಯರ್ ಕ್ಯಾಲಿಪರ್ನ ಯೂಸ್ ಮಾಡ್ತೀವಿ. ಇದರ ಲೀಸ್ಟ್ ಕೌಂಟ್ 0.1 ಮಿಲಿಮೀಟರ್ ಇರುತ್ತೆ ಅಥವಾ 1 ಸೆಂಟಿಮೀಟರ್ನ 100ನೇ 1 ಭಾಗ ಇರುತ್ತೆ. ಹಾಗೆ ಸ್ಕ್ರೂ ಗೇಜ್ ಅನ್ನು ಯೂಸ್ ಮಾಡ್ತೀವಿ. ಈ ಸ್ಕ್ರೂ ಗೇಜಿನ ಲೀಸ್ಟ್ ಕೌಂಟ್ 0.01 ಮಿಲಿಮೀಟರ್ ಇರುತ್ತೆ. ಅಂದ್ರೆ 1 ಸೆಂಟಿಮೀಟರ್ನ 1001ನೇ ಭಾಗದಷ್ಟು ಲೀಸ್ಟ್ ಕೌಂಟ್ ಇರುತ್ತೆ. ಅಷ್ಟು ಸಣ್ಣ ಬೆಲೆಯನ್ನ ಈ ಇನ್ಸ್ಟ್ರೂಮೆಂಟ್ ಅಳಿಯುತ್ತೆ. ಅದೇ ರೀತಿ ಇನ್ನೊಂದು ಇನ್ಸ್ಟ್ರೂಮೆಂಟ್ ಅನ್ನು ಯೂಸ್ ಮಾಡ್ತೀರಾ, ಸ್ಪೆರೋಮೀಟರ್ ಅಂತ. ಈ ಸ್ಪೆರೋಮೀಟರ್ನ ಲೀಸ್ಟ್ ಕೌಂಟ್ ಕೂಡ 0.01 ಮಿಲಿಮೀಟರ್ ಇರುತ್ತೆ ಅಥವಾ 0.01 ಸೆಂಟಿಮೀಟರ್. ಅಂದ್ರೆ 1 ಸೆಂಟಿಮೀಟರ್ನ 1001ನೇ ಭಾಗವನ್ನು ನೀವು ಅಳತೆ ಮಾಡ್ತೀರಾ. These are the instruments you are going to use. Then these are the least count minimum value that can be measured from these instruments. ವಿದ್ಯಾರ್ಥಿಗಳೇ, ಈ ಒಂದು ಪಾಠದಲ್ಲಿ ಇರುವಂತ ಇನ್ನೂ ಬಹಳಷ್ಟು ಅಂಶಗಳನ್ನ ನಾವು ಮುಂದಿನ ಸೆಷನ್ ಅಲ್ಲಿ ಅಭ್ಯಾಸ ಮಾಡೋಣ. ನಮಸ್ಕಾರ.